ನಮಸ್ತೆ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಇದು 2 ವಾರದ ಹಿಂದೆ ವಿಡಿಯೋ ಆಗಿರುತ್ತೆ. ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಇಯರ್ ಎಂಡಿಂಗ್ ಅಂತ ಹೇಳಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಹೇಗಾದರೂ ಅಪ್ಡೇಟ್ ಮಾಡಿಬಿಡಬೇಕು ಅಂತೇಳಿ ಈಗ ವಾಯ್ಸ್ ಓವರ್ ಕೊಡೋಕ್ಕೆ ಹೊರಟಿದ್ದೀನಿ. ಆ ದಿನ ನನ್ನ ತಂಗಿಯ ಬರ್ಡೇ ಆಗಿರುತ್ತೆ. ಅದಕ್ಕೆ ನಾವು ಟ್ರಾಪಿಕೋ ಬ್ರೂವಿಂಗ್ಕೋನ ರೆಸಾರ್ಟ್ಗೆ ವಿಸಿಟ್ ಮಾಡಿದ್ವಿ. ಅವಳು ಸಂಜೆ ಹೊರಗಡೆ ಹೋಗಬೇಕಾಗಿತ್ತು. ನಾವು ಒಂದು 11:30 ನೂನಲ್ಲಿ ಹೋಗಿದ್ವಿ. ಹೋಗೋಕ್ಕೆ ಮುಂಚೆನೇ ಆಲ್ರೆಡಿ ಫುಲ್ಲು ಕ್ಲೌಡ್ ತುಂಬ್ಕೊಂಡ್ಬಿಟ್ಟಿತ್ತು. ನೋಡಿ ಎಷ್ಟು ಜನ ಇದ್ದಾರೆ. ನಾವು 1 ವೀಕ್ ಮುಂಚೆನೇ ಬುಕ್ ಮಾಡಿದ್ವಿ. ಸೀಟ್ಸ್ ಅವೈಲಬಲ್ ಇರುತ್ತೆ, ಬಟ್ ಬುಕ್ ಮಾಡೋರು 1 ವೀಕ್ ಮುಂಚೆನೋ ಇಲ್ಲ 2 ಡೇಸ್ ಮುಂಚೆನೂ ಮಾಡ್ಬೋದು. ಬಟ್ ನಮ್ಗೆ ಗೊತ್ತಿರಲಿಲ್ವಲ್ಲ, ಸೊ ಅದಕ್ಕೆ ನಾವು 1 ವೀಕ್ ಮುಂಚೆನೇ ಬುಕ್ ಮಾಡಿದ್ವಿ. ಅದು IDs ಎಲ್ಲ ತೋರಿಸಿ ಅವ್ರ ಹತ್ರ ಎಲ್ಲ ಎಂಟ್ರಿ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಒಳಗಡೆ ಎಷ್ಟು ಸಖತ್ತಾಗಿದೆ. ಆ್ಯಂಬಿಯನ್ಸ್ ಅಂತೂ ಹೇಳಂಗೆ ಇಲ್ಲ. ನಾನು ಫಸ್ಟ್ ಟೈಮ್ ನಾನು ಈ ಥರ ಇಲ್ಲಿ ವಿಸಿಟ್ ಮಾಡ್ತಿರೋದು. ನೋಡಿ ಏನು ನೇಚರ್, ಸಖತ್ತಾಗಿದೆ. ನೇಚರಲ್ಲಿ ಕುತ್ಕೊಂಡು ಊಟ ತಿನ್ನಬೇಕು, ಈ ಥರ ವೈಬ್ಸಲ್ಲಿ ಇರಬೇಕು ಅಂತ ಹೇಳೋರು ಖಂಡಿತ ವಿಸಿಟ್ ಮಾಡ್ಬೋದು. ಇಲ್ಲಿ ಮಾರ್ತಳಿ ಏನು ಅಷ್ಟು ದೂರ ಇಲ್ಲ. ಆ ಸರೌಂಡಿಂಗಲ್ಲಿರೋರು ಇಲ್ಲ ಹೊರಗಡೆಯಿಂದ ದೂರ ಬರೋರು ಖಂಡಿತ ವಿಸಿಟ್ ಮಾಡ್ಬೋದು. ಇಲ್ಲಿ ನಂದು ಹಳೆ ಕಂಪನಿ ಮಿಂತ್ರಾ ಆಗಿತ್ತು. ಮಿಂತ್ರಾ ಪಕ್ಕದಲ್ಲೇ ಒಂದು ಶೆಲ್ ಪೆಟ್ರೋಲ್ ಬಂಕ್ ಬರುತ್ತೆ. ಆ ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ ಇದು ರೆಸಾರ್ಟು. ನನಗೆ ಗೊತ್ತೇ ಇಲ್ಲ ಈ ಥರ ಇದೆ ಅಂತ. ಈಗ ಇವಳು ಬರ್ಡೇಗೆ ಹೆಂಗಾದರೂ ಏನಾದರೂ ಬುಕ್ ಮಾಡ್ಬೋದು ಅಂತ ಹೇಳುವಾಗ ಇದು ವ್ಯೂ ಬಂದುಬಿಟ್ಟು ನಾವು ನೈಟಲ್ಲಿ ನೋಡಿದ್ವಿ. ಸ್ವಲ್ಪ ರೀಲ್ಸಲ್ಲಿ ಅದೆಲ್ಲ ನೋಡಿದ್ರೆ ಸಕ್ಕತ್ತಾಗಿತ್ತು ಅಂತ. ಆ್ಯಕ್ಚುಲಿ ನೈಟೇ ಸಂಜೆ ಆ ಥರ ಹೋಗೋಣ ಅಂತ ಹೇಳಿ, ಆಮೇಲೆ ಅವಳು ನನ್ನ ತಂಗಿ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಅದಕ್ಕೆ ಸರಿ ಮಧ್ಯಾಹ್ನನೇ ಹೋಗ್ಬಿಟ್ಟು ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ನೋಡಿ ಆ್ಯಂಬಿಯನ್ಸ್ ಏನು ಸಖತ್ತಾಗಿದೆ ನೋಡಿ. ಇದು ಲಾರ್ಜೆಸ್ಟ್ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ವರೆಗೂ ಇದೆ. ಅದು ಬಾರ್ ಸೆಟಪ್ಪು. ಏನಿದೆ ಗೊತ್ತಾ, ಎಲ್ಲ ಐಟಮ್ಸು, ಕುಡಿಯೋ ಐಟಮ್ಸು ಎಲ್ಲ ಬ್ರ್ಯಾಂಡದೆಲ್ಲ ಇರುತ್ತಂತೆ. ಅಲ್ಲಿರೋರು ಹೇಳಿದ್ರು. ಅದು ಕುಡಿಯೋದು ಅಲ್ಲ, ನಮಗೆ ಗೊತ್ತಿಲ್ಲ, ನಾವು ಕುಡಿಯೋರಲ್ಲ, ಸೊ ಅದಕ್ಕೆ ಗೊತ್ತಿಲ್ಲ. ಅಲ್ಲೆಲ್ಲರೂ ಎಂಜಾಯ್ ಮಾಡ್ತಿದ್ರು. ಕುಡಿಯೋರು ಕುಡಿಬೋದು, ಕುಡಿದಿರ ಇರೋರು ಇರ್ಬೋದು. ಅದಕ್ಕಂತ ಅಲ್ಲಿ ಇಲ್ಲ ಕುಡಿಯೋ ಬಾರ್ ಇದೆ ಅಲ್ಲಿ ಅಂಥೇಳಿ ಹೋಗ್ದಿರ ಇರೋದು ಆ ಥರ ಏನಿಲ್ಲ. ವೈಬ್ಸ್ ಅಂತೂ ಸಕ್ಕತ್ತಾಗಿತ್ತು. ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಂದ, ಫ್ಯಾಮಿಲಿಯಿಂದ, ಫ್ರೆಂಡ್ಸಿಂದ, ಆಫೀಸ್ ಮೆಂಬರ್ಸಿಂದ ಎಲ್ಲರೂ ಎಂಥವ್ರು ಬೇಕಾದರೂ ಬರ್ಬೋದು. ಆ ಥರ ಇದೆ. ಜಾಗ ಅಂತೂ ಸಕ್ಕತ್ತಾಗಿದೆ. ಮೇಲೆ ವ್ಯೂ ಆಮೇಲೆ ತೋರಿಸ್ತೀನಿ ನೋಡಿ. ಅದಾದ ನಂತರ ಇವಳಿಗೆ ಕೇಕ್ ಕಟ್ ಮಾಡಿಸಿ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಮಾತ್ರ ತಿಂದ್ಬಿಟ್ಟು ನಾವು ಮೇಲೆ ಹೋಗಿ ರೀಲ್ಸ್ ಮಾಡೋದು ಆಮೇಲೆ ಫೋಟೋ ಹಿಡಿಯೋದೆಲ್ಲ ಶುರು ಮಾಡ್ಕೊಂಡ್ವಿ. ಒಂದು ಹೆಣ್ಮಕ್ಳು ಏನು ಮಾಡ್ತಾರೆ, ಫೋಟೋ ಹಿಡಿತಾರೆ ಮೀಟ್ ಆದರೆ, ಅದೇ ಅಲ್ವಾ, ಅದೇ ಥರ ಕೇಕ್ ಕಟ್ ಮಾಡಿಸಿ ಹಂಗೆ ಸ್ವಲ್ಪ ಹೊತ್ತು ಹಂಗೆ ತಿಂದ್ಕೊಂಡು ಬಂದ್ವಿ. ಊಟ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಇಲ್ಲಿ ಬಂದು ವೀಗನ್ ಫುಡ್ಡು ಆಮೇಲೆ ಮಲೇಷಿಯನ್ ಫುಡ್ಡು ಎಲ್ಲ ಚೈನೀಸಿಂದ ಎಲ್ಲ ವೆರೈಟೀಸ್ ಆಫ್ ಫುಡ್ಸು ಇರುತ್ತಂತೆ. ಜೈನ್ ಫುಡ್ ಕೂಡ ಇದೆ ಅಂತೆ. ನಾವು ಬರೀ ಇಷ್ಟೇ ಆರ್ಡ್ರ್ ಮಾಡಿಕೊಂಡು ಬರುವಾಗ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ. ಫುಡ್ಡು ಕಾಸ್ಟ್ ಅಂತ ಆ ಥರ ಏನಿಲ್ಲ, ಅಷ್ಟು ಕಾಸ್ಟ್ ಅಂತ ಏನಿಲ್ಲ, ನಾರ್ಮಲಾಗೇ ಇತ್ತು. ಫುಡ್ಡು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೋಡಿ ಈ ಥರ ತಿಂದ್ಕೊಂಡು ಆಮೇಲೆ ಅಲ್ಲಿಂದ ಫೋಟೋ ತೆಗಿತಾ ಇದ್ದಾಳೆ, ವಿಡಿಯೋ ತೆಗಿತಾ ಇದ್ಲು, ನಾನು ತಿನ್ನೋದಲ್ಲ. ಅದಾದ ನಂತರ ಹಾಗೆ ಇಲ್ಲಿ ಬಾರ್ ಕೌಂಟ್ರ್ ಹತ್ರ ಹೋಗಿ ಹಂಗೆ ಬಿಲ್ಡಪ್ ತೊಗೊಂಡು ಒಂದು ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಬಂದೆ. ನನಗೆ ಗೊತ್ತಿರೋ ರೀಲ್ಸ್ ಹಾಕಿದ್ದೀನಿ, ಅದನ್ನ ನೋಡಿಬಿಟ್ಟು ಏನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ಅಂತ ಕೇಳ್ತಾಯಿದ್ದಾರೆ. ಅಯ್ಯೋ ವಾ, ಏನು ಜನ ಗೊತ್ತಾ, ಫೋಟೋ ಹಿಡಿದ್ರೂ ಕುಡಿತೀಯಾ ಅಂತ ಕೇಳ್ತಾರಲ್ಲ. ನನಗೆ ನಿಜ ಅದು ಕುಡಿಯೋ ಅಭ್ಯಾಸ ಇಲ್ಲ ಗುರು. ನನಗೆ ಕುಡಿಲೇಬಾರ್ದು ಅಂತೆಲ್ಲ ಏನಿಲ್ಲ. ತಪ್ಪು ಮಾಡೋರು ಮಾಡಲೇಬೇಕು ಅಂದರೆ ಹೆಂಗೆ ಬೇಕಾದರೂ ಮಾಡ್ತಾರೆ. ನಮ್ಗೆ ಮನಸ್ಸಿಲ್ಲ, ಬೇಡ ಅಂದರೆ ಬೇಡ ಅಷ್ಟೇ. ಆ ಥರ ನಾನು ನನ್ನ ಫ್ಯಾಮಿಲಿ ಆಗಲಿ, ನನ್ನ ಬೆಳೆಸಿದವರಾಗಲಿ
ಹೆಂಗಂದರೆ ರೀಲ್ಸ್ ಆಗಲಿ ವೀಡಿಯೋಸ್ ಆಗಲಿ ಫೋಟೋ ಜಾಸ್ತಿ ಫೋಟೋ ತೆಗಿಯೋದು ಆ ಥರ ಎಲ್ಲ ನಾನು ಮಾತ್ರನೇ ಈ ಥರ ಎಲ್ಲ ಆಡೋದು. ಜಸ್ಟ್ ಫೋಟೋ ತೆಗಿತೀನಿ, ನನಗೆ ಸೋಷಲ್ ಮೀಡಿಯಾ ಇಷ್ಟ ಆ ಥರ ಮಾಡ್ತೀನಿ. ಅದನ್ನ ಬಿಟ್ಟರೆ ಅಷ್ಟೆಲ್ಲ ಇಲ್ಲ. ಆ ಥರ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಂದು 3 months ನಾನೆಲ್ಲೂ ಹೊರಗಡೆ ಹೋಗಿರಲಿಲ್ಲ. ಇವ್ರ ಜೊತೆ ಬಂದು ನನಗೆ ಮೈಂಡ್ ಸಕ್ಕದಾಗಿ ರಿಫ್ರೆಶ್ಮೆಂಟ್ ಆಗಾಯಿತು. ಅದಾದ ನಂತರ ಹೊರಗಡೆ ಬಂದರೆ ನೋಡಿ ಅಲ್ಲಿ ಇದು ಥರ ಹಾಕಿದ್ದಾರೆ ಟ್ರಾಪಿಕೋ ರೆಸಾರ್ಟ್ದು. ಅಲ್ಲಿ ಬಂದು ಅಲ್ಲಿ ಫೋಟೋಸ್ ಹಿಡಿಯೋರು ವಾಲ್ ಥರ ಅಲ್ಲೆಲ್ಲ ಫೋಟೋಸ್ ಇಟ್ಕೊಂಡು ಅದಾದ ನಂತರ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೊರಟ್ವಿ. ಈ ದಿನ ಸಖತ್ತಾಗಿ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ನಿಮಗೂ ಸಹ ಈ ಥರ ಏನಾದರೂ ಬರ್ಡೇ ಪಾರ್ಟಿ ಇಲ್ಲ ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ಬೋದು ಅಂದರೆ ಖಂಡಿತ ಮೀಟ್ ಮಾಡ್ಬೋದು. ಸ್ಟಾಲ್ಸ್ ಎಲ್ಲ ಬೇರೆ ಹಾಕಿದ್ರು, ಐಟಮ್ಸ್ ಅದು ಏನೇನೋ ಬಳೆಗಳಂತೆ ವಾಲೆಗಳಂತೆ ಎಲ್ಲ ಇತ್ತು. ವಿಡಿಯೋ ತೆಗಿಯೋಕ್ಕೆ ಫೋಟೋ ತೆಗಿಯೋಕ್ಕೆ ಮಾಡ್ತಿರೋ ಜಾಗ, ನೀವು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.